ವಂಚನೆ ಮಾಡಿದವರ ಪರವಾಗಿ ನಿಂತ ಸಚಿವ ಜಮೀರ್ ಅಹಮದ್ ಖಾನ್. ಈ ಪ್ರಶ್ನೆ ಮೂಡುವುದಕ್ಕೆ ಕಾರಣ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ. ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಚಿವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ವಂಚನೆ ಮಾಡಿದ್ರೋ ಅವರ ಪರವಾಗಿ ನಿಂತಹ ಸಚಿವ ಜಮೀರ್ ಅಹಮದ್ ಖಾನ್ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ರಕ್ತದಲ್ಲಿ ಡೆತ್ ನೋಟ್ ಅನ್ನ ಬರೆದು ನಮಗೆ ಆತ್ಮಹತ್ಯೆ ಬಿಟ್ರೆ ಬೇರೆ ದಾರಿ ಕಾಣಿಸ್ತಿಲ್ಲ ಅಂತ ಹೇಳಿ ಉದ್ಯಮಿ ರಾಮಕೃಷ್ಣ, ಕಾಂಗ್ರೆಸ್ ಕಾರ್ಯಕರ್ತ ರಾಮಕೃಷ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಗಿದ್ದೇನು, ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ರು ಸಚಿವರು. ಆ ಸಂದರ್ಭದಲ್ಲಿ ಅವರ ಕಾರಿನ ಬಳಿ ಧರಣಿ ಮಾಡಲಾಗಿದೆ. ಜೋಳ ಖರೀದಿ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಹೈದರಾಬಾದ್ ಮೂಲದ ಉದ್ಯಮಿಗಳು ವಂಚನೆ ಮಾಡಿದಾರಂತೆ. ಆ ವಂಚಕರ ವಿರುದ್ಧ ರೈತರು ಹೋಗಿ ದೂರು ಕೊಟ್ಟಾಗ ವಂಚಕರ ಪರವಾಗಿ PSI ಜೊತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ. ಅವ್ರಿಗೆ ಬಚಾವಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಸಾಕ್ಷಿಯೂ ಕೂಡ ಇದೆ. PSI ಜಗದೀಶ್ ಜೊತೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗಿತ್ತು. ಆ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ನಗರಕ್ಕೆ ಆಗಮಿಸಿದಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಉದ್ಯಮಿ ರಾಮಕೃಷ್ಣ ಹಾಗೆ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವ್ರ ಮುಂದೆ ಕಣ್ಣೀರು ಹಾಕಿದ್ದಾರೆ. ಜೊತೆಗೆ ರಕ್ತದಲ್ಲಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಬಂದಂತಹ ಟೈಮ್ನಲ್ಲಿ ಉದ್ಯಮಿ ಹಾಗೆ ರೈತರಾಗಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಹೌದು ರಾಮಕೃಷ್ಣ ಅವರು ಹಾಗೆ ಇತರ ರೈತರು ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ತರಾಟೆಗೆ ತೆಗೆದುಕೊಂಡಂತಹ ಪರಿ ಇದು. ಈ ಘಟನೆಯ ಬ್ಯಾಕ್ ಡ್ರಾಪ್ ನ ಒಂದ್ ಸ್ವಲ್ಪ ತಿಳ್ಕೊಂಡ್ಬಿಡೋಣ. ಸುಮಾರು 10 ಎಕರೆ ಜಮೀನು ಇದೆಯಂತೆ ರಾಮಕೃಷ್ಣ ಅವರಿಗೆ. ಜೋಳ ಬೆಳೆದಂತಹ ಟೈಮ್ನಲ್ಲಿ ಜೋಳವನ್ನ ಖರೀದಿ ಮಾಡೋಕ್ ಬರ್ತಾರಲ್ಲ ಹೈದರಾಬಾದ್ ನಿಂದ ಈ ಆರೋಪಿಗಳು ನಾಸೀರ್, ಸದ್ದಾಮ್ ಹಾಗೆ ಅಕ್ಬರ್ ಈ 3 ಜನ ಬಂದಿದ್ರು. ಒಳ್ಳೆ ಬೆಲೆಗೆ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿ ರಾಮಕೃಷ್ಣ ಅವ್ರ ಬಳಿ ಹೇಳಿದ್ದಾರೆ. 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಒಳ್ಳೆ ಬೆಲೆ ಬರುತ್ತಲ್ಲ, ನನಗೊಬ್ಬನಿಗೆ ಯಾಕೆ, ಎಲ್ಲಾ ರೈತರಿಗೂ ಸಿಗ್ಲಿ ಅಂತ ಹೇಳಿ ಸುಮಾರು 30 ರಿಂದ 31 ಜನ ರೈತರು ಅವರೆಲ್ಲರನ್ನ ಒಟ್ಟು ಹಾಕಿ ಹಿಂಗೆ ಹೈದರಾಬಾದ್ ನಿಂದ ವ್ಯಾಪಾರಿಗಳು ಬರ್ತಾರೆ, ನಮ್ ಜೋಳನ ಅವ್ರು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಎಲ್ಲಾ ರೈತರಿಗೂ ರಾಮಕೃಷ್ಣ ಅವರು ಒಪ್ಪಿಸ್ತಾರೆ. ಇವರು ಬಂದ್ರು, ಜೋಳವನ್ನೆಲ್ಲ ಖರೀದಿ ಮಾಡಿದ್ರು. ಒಟ್ಟು ಮೌಲ್ಯ ಎಷ್ಟು ಅಂದ್ರೆ 1,89 ಲಕ್ಷ ರೂಪಾಯಿ. ಅಷ್ಟು ಹಣನ ಈ 3 ಜನ ನಾಸೀರ್, ಸದ್ದಾಮ್ ಹಾಗೆ ಅಕ್ಬರ್ ಆ ರೈತರಿಗೆ ಕೊಡಬೇಕಾಗಿತ್ತು. ಆದ್ರೆ ಜೋಳ ತಗೊಂಡು ಹೋದವರು, ಖರೀದಿ ಮಾಡ್ಕೊಂಡು ಹೋದವರು ಹಣವನ್ನ ವಾಪಸ್ ಕೊಡ್ಲಿಲ್ಲ. ಹಣ ಕೇಳಿದಾಗ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ. ಆ ಟೈಮ್ನಲ್ಲಿ ರಾಮಕೃಷ್ಣ ಹಾಗೆ ಇತರ ರೈತರು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ನಂತರದಲ್ಲಿ ಪೊಲೀಸರು ಆರೋಪಿಗಳನ್ನ ಹಿಡಿದು ಹಾಕುವಂತಹ ಕೆಲಸವನ್ನು ಮಾಡ್ತಾರೆ. ಹೈದರಾಬಾದ್ಗೂ ಹೋಗ್ತಾರೆ ಪೊಲೀಸರು, ಇವರನ್ನ ಹಿಡಿದು ಹಾಕ್ತಾರೆ. ಆದ್ರೆ ಹಿಡಿದು ಹಾಕಿದಂತಹ ಸಂದರ್ಭದಲ್ಲಿ ಮಧ್ಯಪ್ರವೇಶ ಯಾರದ್ದಾಗತ್ತೆ ಅಂದ್ರೆ ಸನ್ಮಾನ್ಯ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರದ್ದು. ಯಾರ ಪರವಾಗಿ? ಅನ್ಯಾಯಕ್ಕೊಳಗಾದವರ ಪರವಾಗಿ ಅಲ್ಲ, ಯಾರು ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಎದುರಿಸ್ತಿದ್ದಾರೋ ಸದ್ದಾಮ್, ಅಕ್ಬರ್ ಹಾಗೆ ನಾಸೀರ್ ಅವ್ರ ಪರವಾಗಿ PSI ಅವ್ರ ಜೊತೆ ಮಾತನಾಡ್ತಾರೆ. PSI ಅವ್ರ ಜೊತೆ ಮಾತನಾಡಿ ಕೇಸನ್ನ ಕಾಂಪ್ರಮೈಸ್ ಮಾಡ್ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಆಡಿದಂತಹ ಮಾತುಗಳಿಗೂ ಈಗ ನೀವು ನೋಡಿದ್ರಲ್ಲ ವಿಡಿಯೋ, ಇಲ್ಲ ಆಡಿರುವಂತಹ ಮಾತುಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆವತ್ತು PSIಗೆ ಕಾಲ್ ಮಾಡಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದೇನು ಅದನ್ನ ಕೇಳೋಣ ಬನ್ನಿ. ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು. ಲಕ್ಷ್ಮೀನಾರಾಯಣ ಅಂತ, ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್ ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟಂಗೆ ಕೇಳಬೇಕು ಅಂತಿದ್ರು. ಅಕ್ಬರ್ ಬಸದ್ ಕೊಡ್ಲಾ? ಕೊಡಿ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ ಬ್ರದರ್. ಸರ್ ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು. ಹಾಂ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನನ್ಗೆ ಭಾಳ ಬೇಕಾಗಿರೋರು. ಸರಿ ಸರ್. ಏನು ಮಾಡಕ್ಕೆ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದು ಚಾನ್ಸ್ ಕೊಟ್ಟು ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದು ಅವ್ರಿಗೆ ನಾವೀಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗೆ ಅಷ್ಟು ದುಡ್ಡಿಲ್ಲ.
ಅದು ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದಲ್ಲಿ ಅಲ್ಲಿ ನನಗೆ ಆಪರ್ಚುನಿಟಿ ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ ಸರ್, ಓಕೆ. ಸಚಿವ ಜಮೀರ್ ಅಹಮದ್ ಖಾನ್ ಹಾಗೆ PSI ಜಗದೀಶ್ ಅವರ ನಡುವೆ ನಡೆದಂತಹ ಸಂಭಾಷಣೆ ಕಳೆದ 2 ದಿನಗಳ ಹಿಂದೆ ಈ ಆಡಿಯೋ ವೈರಲ್ ಆಗಿತ್ತು. ಬಹಳ ಕ್ಲಿಯರ್ ಕಟ್ ಆಗಿದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮಾತು. ಏನ್ ಹೇಳ್ತಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು? PSI ಜಗದೀಶ್ ರೆಡ್ಡಿ ಅವರಿಗೆ, ಪೇರೆಸಂದ್ರ ಠಾಣೆಯ PSI ಅವರಿಗೆ ಕರೆ ಮಾಡಿ, ಅಕ್ಬರ್ ಅಂತ ಯಾರನ್ನು ಕರ್ಕೊಂಡು ಬಂದಿದ್ದೀರಲ್ಲ ನೀವು ಹೈದರಾಬಾದ್ನಿಂದ, ಅವರು ನನ್ನ ರಿಲೇಷನ್ನು, ಬಹಳ ಬೇಕಾದವರು, ಅವ್ರ ವಿರುದ್ಧ ಇರುವಂತಹ ಕೇಸ್ ಏನು ಅಂತ PSI ಜಗದೀಶ್ ರೆಡ್ಡಿ ವಿವರಿಸ್ತಾರೆ. ಸರ್, ಚೀಟಿಂಗ್ ಕೇಸ್ ಇದೆ ಸರ್, 1 ಕೋಟಿಗೂ ಹೆಚ್ಚಿನ ಅಮೌಂಟ್ ಇದೆ ಅಂತ ಹೇಳಿ. ಅಷ್ಟೆಲ್ಲ ದುಡ್ಡಿಲ್ಲ, ಚೀಟಿಂಗ್ ಎಲ್ಲ ಮಾಡೋದು ಅವ್ರ ಉದ್ದೇಶ ಅಲ್ಲ, ಅವ್ರ ಹಣ ಅಲ್ಲೇ ಕೂತ್ಕೊಂಡು ನೀವು ಸೆಟಲ್ಮೆಂಟ್ ಮಾಡಕ್ಕಾಗತ್ತಾ ನೋಡಿ, ನಮಗೆ ಬಹಳ ಬೇಕಾದವರು, ಹೆಂಗಿದನ್ನ ಸಾಲ್ವ್ ಮಾಡ್ಬೋದು, ಈ ರೀತಿಯಾಗಿ ಎಲ್ಲ ಮಾತನಾಡಿದ್ರು ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಈ ರಾಮಕೃಷ್ಣ ಅವರು ಹೋಗಿ ತರಾಟೆಗೆ ತೆಗೆದುಕೊಂಡಿದ್ದಾರಲ್ಲ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ. ಯಾಕೆ ಅಂದ್ರೆ ಆವತ್ತು ಹಿಡ್ಕೊಂಡ್ ಬಂದಾಗ ಈ 3 ಜನ ಆರೋಪಿಗಳನ್ನ ಪೇರೆಸಂದ್ರ ಠಾಣೆ ಪೊಲೀಸರು, ಆವತ್ತೇ ಎಲ್ಲವೂ ಸಾಲ್ವ್ ಆಗ್ಬಿಡ್ತಾ ಇತ್ತು. ಆರೋಪಿಗಳು 1,89,00,000 ರೂಪಾಯಿ ಹಣವನ್ನ ರೈತರಿಗೆ ಏನ್ ನೀಡಬೇಕಾಗಿತ್ತೋ ಆ ಹಣವನ್ನ ನೀಡೋದಕ್ಕೆ ಸಿದ್ಧರಾಗಿದ್ರು. ಆದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮಧ್ಯಪ್ರವೇಶದಿಂದ ಎಲ್ಲವೂ ಹಾಳಾಗಿ ಹೋಯ್ತು. ನಮಗ್ ಬರಬೇಕಾಗಿದ್ದಂತಹ ಹಣನೂ ಸಿಗ್ಲಿಲ್ಲ. ಸಾಲಗಾರರು, ನಾವು ಯಾರಿಂದ ಸಾಲ ಪಡೆದಿದ್ದೀವೋ ಅವ್ರು ಬಂದು ನನ್ನನ್ನ ಕೇಳ್ತಿದ್ದಾರೆ. ಯಾವ ರೈತರಿಗೆ ನಾನು ಭರವಸೆ ಕೊಟ್ಟು ಅವರಿಗೆ ಜೋಳ ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ನೋ ಅವ್ರು ಬಂದು ನನ್ನನ್ನು ಕೇಳ್ತಿದ್ದಾರೆ. ನನಗೆ ಸಾಯೋದ್ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಹೇಳಿ ರಾಮಕೃಷ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆವತ್ತು ಆಡಿಯೋದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಕ್ಕೂ ಈ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಮತ್ತೊಂದ್ಸಲ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ. ನ್ಯಾಯ ಕೊಡಕ್ಕೆ ಕೋರ್ಟ್ ಇದೆ, ಪೊಲೀಸ್ ಇದೆ, ನೀವು ನ್ಯಾಯ ಕೊಟ್ಟೇ ಕೊಡ್ತಾರೆ. ಯಾವನಿಂದಲೂ ಅನ್ಯಾಯ ಯಾರು ಮಾಡಲ್ಲ. ಹೇಳ್ರಿ, ಕೇಳಿ, ನನ್ನ ನೆಂಟನ, ನನ್ನ ರಿಲೇಷನ, ನನ್ನ ತಮ್ಮನ, ಯಾರೋ ಬಂದು ಹೇಳಿದ್ರು. ಈಗ ಸರ್ಕಾರದಲ್ಲಿರೋದು ಜನಗಳು ಬಂದು ನಾವು ಹೇಳಿದ್ರು ನಾವು ಕೇಳ್ತೀವಿ. ನಾವು ಸಬ್ ಇನ್ಸ್ಪೆಕ್ಟರ್ಗೆ ಏನಂತ ಕೇಳಿದ್ದೀನಿ, ಸಬ್ ಇನ್ಸ್ಪೆಕ್ಟರ್ಗೆ ಏನಂತ ಹೇಳಿದೆ ನಾನು, ನೋಡ್ರಿ ಯಾರೋ ಅಬ್ದಾರ ಅಂತ ಬಂದಿದ್ದ ಕರ್ಕೊಂಡು ಬಂದಿರ್ತಾರಲ್ಲ ಹೈದರಾಬಾದಿಂದ, ಅವನೇನು ದುಡ್ಡು ತಗೊಂಡಿರೋದು ನಿಜ, ಅವನು ಆ ಕೂತ್ಕೊಂಡು ಕಂಪ್ಲೇಂಟ್ ಮಾಡಿ ಅಂತಲೇ ನಾನು ಹೇಳಿರೋದು. ಮತ್ತೆ ನನ್ನ ನೆಂಟನ ಅವನು ಇಲ್ಲಮ್ಮ, ನನ್ನ ರಿಲೇಷನ, ನನ್ನ ಜೊತೆ ಅನ್ಯಾಯ ಯಾರು ಮಾಡಲ್ಲ, ಯಾರಿಗೂ ಅನ್ಯಾಯ ಆಗಿ ನಾವು ಕೊಡಲ್ಲ. ನಮ್ಮ ಮನೆ ಹತ್ರ ಟಾರ್ಚರ್ ಕೊಡ್ತಾ ಇದ್ರೆ 2-3 ತಿಂಗಳಿಂದ ನಮ್ಮ ಊಟ ಸರಿ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ನಾವು ನೋಡೋಣ ಯಾವ ಗತಿಗೆ ಬಂದಿದ್ದೀವಿ. ನಾವೇನಾದ್ರೂ ಬಿಡ್ತಾ ಇದ್ರು ಯಾರಿಗಾದ್ರೂ ಮಾಡಿದ್ರೆ ಹೇಳಕ್ಕಲ್ಲ. ನಮ್ದು 2 ಕೋಟಿ ಯಾಕಣ ಮುನಿಸೋದು? ಕಳ್ಳಗನ ಸಪೋರ್ಟ್ ಮಾಡೋದವ್ರು, ಕಳ್ಳಗ ಸಪೋರ್ಟ್ ಮಾಡೋದು. ನಾನು ಕಾಂಗ್ರೆಸ್ ಕಾರ್ಯಕರ್ತ, ನನ್ನ ಲೈಫೆಲ್ಲ ದುಡ್ದಿದ್ದೀನಿ. ಇದನ್ನ ಮಾಡೋದು ಇವ್ರು. ನನಗೆ ನ್ಯಾಯ ಬರೋವರೆಗೂ ಇಲ್ಲ ಅಣ್ಣ, ನಾನು ಸಾಯೋದಂತ ಗ್ಯಾರಂಟಿ ಅಣ್ಣ. ನಾಳೆ ಸಾಯಂಕಾಲವರೆಗೂ ನಾನು ಡೆತ್ ನೋಟ್ ಬರ್ಸಿ ಎಲ್ಲರಿಗೂ ಕೊಟ್ಟಿದ್ದೀನಿ. ಸಾಯೋದಂತ ಗ್ಯಾರಂಟಿ, ಹಾಕೊಂಡು ಸತ್ತೋಗ್ತೀನಿ. ಅದಕ್ಕೆ ಕಾರಣ ಜಮೀರ್ ಅಹಮದ್. ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ತೀನಿ ಅಣ್ಣ. ನಮ್ಮ ಪ್ರಾಣ ಇಡ್ತಾ ಇದ್ದಾರಣ್ಣ ಮನೆ ಹತ್ರ. ನಮ್ಗೆ 2-3 ಮಕ್ಕಳು ಇದ್ದಾರೆ, ಎಲ್ಲ ಭಯ ಬಿಟ್ಬಿಟ್ಟಿದ್ದಾರೆ ಅಣ್ಣ. ಮನೆಯಲ್ಲಿರೋಕ್ಕೆ ಎಲ್ಲ ಹೊಟ್ಟೋಗ್ತಾ ಇದ್ದೀವಿ. ಮನೆ ಬಿಟ್ಟು ಬಚ್ಚಿಟ್ಕೊಂಡಿದ್ದೀನಿ 3 ತಿಂಗಳಿಂದ. ಏನಂತಾರೆ, ನಾನು ಮಾಡಿದ ವಿಡಿಯೋದಲ್ಲಿ ಮಾತಾಡಿದ್ ಕೇಳಿಸ್ತೀಯ ಅಂತಾರೆ. ನಾನು ಅವ್ರು ಬಂದಿದ್ರು ಕರ್ನೂಲ್ವರೆಗೂ ದುಡ್ಡು ತಗೊಂಡು ಬಂದಿದ್ರಣ್ಣ. ನಾನೇನೋ ಪೊಲೀಸ್ ಅವ್ರು ಕೇಳ್ಕೊಂಡು ನನ್ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಬಂದು ಏನೋ ರಾಜು ಏನೋ ಸಹಾಯ ಮಾಡ್ಕೊಡ್ತಾ ಇದ್ವಣ್ಣ. ಅಷ್ಟೊತ್ತಿಗೆ ಇವ್ರು ಏನಕ್ಕೆ ಬರ್ಬೇಕಾಗಿತ್ತು? ಇವ್ರು ಬಂದಿದ್ದಕ್ಕೆ ಮತ್ತೆ ವಾಪಸ್ ಹೋಯ್ತಣ್ಣ ಬಂದಿರೋದು. ಏನಣ್ಣ ಮಾಡೋದು ನೋಡೋಣ. ರೈತರು ಎಷ್ಟು ಜನ ನೋಡೋಣ, ಎಷ್ಟು ಜನಕ್ಕೆ ಸತ್ತೋಗೋದು ಒಂದೇ ಭರವಸೆ ಅಣ್ಣ. ಅವ್ರು ನನಗೆ ನ್ಯಾಯ ಕೊಟ್ಟು ಹೋಗಿಲ್ಲ ಅಂದ್ರೆ ನಾನು ಸಾಯಂಕಾಲವರೆಗೂ ನನ್ನ ಪ್ರಾಣ ಇರಲ್ಲ ಅಣ್ಣ. ನನಗೆ ನ್ಯಾಯ ಬೇಕು. ನೋಡೋಣ ಎಷ್ಟು ಜನಕ್ಕೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಜಮೀರ್ ಅಹಮದ್ ಖಾನ್ ಅವರ ಡ್ರಾಮಾ ಎಷ್ಟು ಸ್ಪಷ್ಟವಾಗಿ ಬಟಾ ಬಯಲಾಗ್ತಾ ಇದೆ ನೋಡಿ. ಅವರು ಇಲ್ಲಿ ರೈತನ ಮುಂದೆ, ರೈತ ತರಾಟೆಗೆ ತೆಗೆದುಕೊಂಡಾಗ ಹೇಳ್ತಾರೆ, ಅವನೇ ನನ್ನ ನೆಂಟಾನ, ಅವನೇ ನನಗೆ ಬೇಕಾಗಿರೋನ, ಅವನೇ ನನ್ನ ರಿಲೇಷನ್ನ ಅಂತ ಹೇಳಿ. ಅದೇ ಜಮೀರ್ ಅಹಮದ್ ಖಾನ್ ಅವರು ಆಡಿಯೋದಲ್ಲಿ PSI ಜೊತೆ ಮಾತನಾಡುವಂಥ ಟೈಮ್ನಲ್ಲಿ ಅಕ್ಬರ್ ಅನ್ನೋ ನನ್ನ ರಿಲೇಷನ್ನು, ನನಗೆ ಬಹಳ ಬೇಕಾಗಿರೋನು, ಅವನಿಗೊಂದೇನೋ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ವಿಪರ್ಯಾಸ ಅಲ್ವಾ ಇದು ಅಂತ ಹೇಳಿ ಸುರೇಶ್? ಖಂಡಿತ ಇದೊಂದು ನಾಟಕೀಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂತಂದ್ರೆ
ಸಚಿವ ಜಮೀರ್ ಅಹಮದ್ ಒಬ್ಬ ಸಚಿವ ಸ್ಥಾನಕ್ಕೆ ಜವಾಬ್ದಾರಿತ ಸ್ಥಾನವಾಗಿ ಈ ರೀತಿ ಹೇಳ್ತಕ್ಕಂಥದ್ದು ಯಾವುದೇ ರೀತಿ ಸಭೆ ತರುವಂಥದ್ದಲ್ಲ. ಮೊದಲನೇದಾಗಿ ಅಕ್ಬರ್ ಏನಿದ್ದಾನೆ ಈತ ಚಿಕ್ಕಬಳ್ಳಾಪುರ ಮೂಲದವನಾಗಿದ್ದು ಈಗ ಹೈದರಾಬಾದ್ನಲ್ಲಿ ನಿವಾಸ ಆಗಿರ್ತಾನೆ. ಇದು ಸತತ 15 ವರ್ಷದಿಂದ ಜೋಳದ ವ್ಯಾಪಾರ ಮಾಡಿಕೊಂಡು ಸುಮಾರು 100 ಜನ ರೈತರಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಡದೆ ವಂಚಿಸಿರ್ತಕ್ಕಂಥ ಪ್ರಕರಣ ಸಂಬಂಧಪಟ್ಟಂತೆ ಏನು ಪರೇಶಂದ್ರ ಠಾಣೆ ಪೊಲೀಸರು ಈಗ ಹೈದರಾಬಾದ್ಗೆ ತೆರಳಿ ಆರೋಪಿಗಳನ್ನ ಬಂಧಿಸುವ ಸಂದರ್ಭದಲ್ಲಿ ಒಬ್ಬರನ್ನು ಮಾತ್ರ ಕರ್ಕೊಂಡ್ ಬಂದಿರ್ತಾರೆ. ಮಿಕ್ಕ ಇಬ್ಬರು ಆರೋಪಿಗಳು ಸಿಕ್ಕಿರೋದಿಲ್ಲ. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಏನು PSIಗೆ ಫೋನ್ ಮಾಡಿ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಆಡಿಯೋ ಕೂಡ ವೈರಲ್ ಆಗಿ ದೊಡ್ಡ ವಿಚಾರ ಆಗಿರ್ತಕ್ಕಂಥದ್ದು. ಇವತ್ತಿನ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಶಾದಿ ಮಹಲ್ನಲ್ಲಿ ಏನು ಸಚಿವ ಜಮೀರ್ ಅಹಮದ್ ಆಗಮಿಸಿದ ಸಂದರ್ಭದಲ್ಲಿ ಏನು ಜೋಳದ ಕಿಟ್ಟಿ ಏನು ಜೋಳದ ವ್ಯಾಪಾರಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಜೋಳದ ವ್ಯಾಪಾರಿ ಆತ ಮತ್ತು ಸುಮಾರು 50 ರೈತರು ಕೂಡ ಆಗಮಿಸಿ ಸಚಿವ ಜಮೀರ್ ಅಹಮದ್ ಮುಂದೆ ಕೇಳಿರ್ತಾರೆ, ನಮ್ಗೆ ನ್ಯಾಯ ನೀವು ಫೋನ್ ಮಾಡಿದ್ದು ಎಷ್ಟು ಮಾತ್ರ ಸರಿ, ನೀವು ಮಾಡಿರೋದ್ರಿಂದ ನಮ್ಗೆ ಕೋಟ್ಯಾಂತರ ರೂಪಾಯಿ ಹಣ ಬರೋದು ಕೂಡ ನಿಂತೋಗಿದೆ. ಈ ನಿಟ್ಟಿನಲ್ಲಿ ತಾವು ಯಾವ ರೀತಿ ಮಾಡ್ತಾರೆ ಸರಿ ಅಂತ ಪ್ರಶ್ನೆ ಮಾಡಿದಾಗ ಅವ್ರು ನಂಚಾನ ಅಂತ ಹೇಳಿರ್ತಾರೆ. ಆದ್ರೆ ಆಡಿಯೋದಲ್ಲೂ ಕೂಡ ತನ್ನ ಸಂಬಂಧಿ ಅಂತ ಕೂಡ ಹೇಳ್ಕೊಂಡಿರ್ತಾರೆ ಜಮೀರ್ ಅಹಮದ್. ಈಗ ನನಗೆ ಅವ್ರ ಸಂಬಂಧ ಏನೋ ರೀತಿ ಹೇಳ್ತಕ್ಕಂಥ ಉಲ್ಟಾ ಹೊಡೆದಿರ್ತಕ್ಕಂಥ ನೋಡಿದ್ರೆ ಇವರು ಒಬ್ಬ ಜವಾಬ್ದಾರಿ ಸಚಿವ ಸ್ಥಾನ ನಿಂತು ಯಾವ ರೀತಿ ಕಾರ್ಯವೈಖರಿ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಏನು ಜೋಳದ ಕಿಚ್ಚಿ ಅವರು ವಿಷ ಕೂಡ ತಂದಿದ್ರು, ವಿಷ ಮತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಕೂಡ ಬಂದಿದ್ರು. ನಂತರ ರಕ್ತದಲ್ಲಿ ಕೂಡ ಒಂದು ಡೆತ್ ನೋಟ್ ಅನ್ನು ಕೂಡ ತಗೊಂಡ್ಬಂದಿದ್ರು. ತಕ್ಷಣ ಪೊಲೀಸರು ಒಂದು ಸಮಯ ಪ್ರಜ್ಞೆಯಿಂದ ಒಂದು ಆತ್ಮಹತ್ಯೆ ಪ್ರಯತ್ನ ಕೂಡ ವಿಫಲ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಚಿವರ ಮುಂದೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ ರೈತರು ಈ ರೀತಿ ಉಲ್ಟಾ ಹೊಡೆದಿರ್ತಕ್ಕಂಥ ರೀತಿಯಲ್ಲಿ ನೋಡಿದ್ರೆ ರೈತರಿಗೆ ಸಾಕಷ್ಟು ನೋವನ್ನು ತಂದಿರ್ತಕ್ಕಂಥದ್ದು, ಅವ್ರಿಗೆ ಸಾಕಷ್ಟು ನಷ್ಟವನ್ನು ಉಂಟಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈತ ಫೋನ್ ಮಾಡಿ ಮಾತಾಡದೇ ಇದ್ದಿದ್ರೆ ಅವರು ಆ ಸಂದರ್ಭದಲ್ಲಿ ಬರಬೇಕಿತ್ತು, ಹಣ ತಗೊಂಡು ಕೂಡ ಬರ್ತಾ ಇದ್ರಂತೆ. ಆ ಮಧ್ಯದಲ್ಲಿ ಇವರು ಸಚಿವರು ಫೋನ್ ಮಾಡಿದ ನಂತರ ಅವರು ಹಣ ಮತ್ತು ಚೆಕ್ಗಳನ್ನ ತಗೊಂಡು ವಾಪಸ್ ಹೋಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಈಗ ರೈತರಿಗೂ ನಷ್ಟ ಆಗಿರ್ತಕ್ಕಂಥದ್ದು. ಈಗ ರೈತರಿಗೆ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿ ಥ್ಯಾಂಕ್ ಯು ಸುರೇಶ್. ತಮ್ಮೆಲ್ಲ ಡೀಟೇಲ್ಸ್ಗೆ